ರಾಜ್ಯ ರಾಜಕಾರಣದಲ್ಲೀಗ ಪಟ್ಟದ ಫೈಟ್ ಜೋರಾಗಿದೆ. ನವೆಂಬರ್ ಅಂತ್ಯದ ವೇಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸು ಕಾಣ್ತಿದ್ರೆ, ಸಿದ್ದರಾಮಯ್ಯ ಬಣ ಉತ್ತರಾಧಿಕಾರಿ ಘೋಷಣೆ ಮಾಡಿ ಟಕ್ಕರ್ ಕೊಟ್ಟಿದೆ. ಸಿಎಂ ಸ್ಥಾನಕ್ಕೆ ಶುರುವಾಗಿರುವ ರೇಸ್ಗೆ ಸಿದ್ದು ಬೆನ್ನಿಗೆ ಸಚಿವರು ನಿಂತರೆ, ಬಂಡೆಯ ಬೆಂಬಲಕ್ಕೆ ಶಾಸಕರು ಕೈಜೋಡಿಸಿರುವುದು ಕಾಂಗ್ರೆಸ್ ಪಡೆಯಲ್ಲಿ ಕಿಚ್ಚು ಹೊತ್ತಿಸಿದೆ. ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಆದ್ರೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ. ಪಕ್ಷ ನಿರ್ಧಾರ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ಸ್ವಾಭಾವಿಕವಾಗಿ ಅವ್ರು ಹೇಳಿದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಪಟ್ಟಕ್ಕಾಗಿ ಬಿಗ್ ಫೈಟ್. ಸಿದ್ದು ಉತ್ತರಾಧಿಕಾರಿ ಘೋಷಣೆ, ಬೆಂಬಲಕ್ಕೆ ನಿಂತ ಸಿಎಂ ಬಣ. ಟಗರು ಟೀಮ್ಗೆ ಕನಕಪುರ ಬಂಡೆಯ ಬೆಂಬಲಿಗರಿಂದ ಡಿಚ್ಚಿ. ಇವತ್ತು ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದ ನೇತೃತ್ವ ವಹಿಸ್ಕೊಳ್ಳೋ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಎಸ್, ಇದೊಂದು ಹೇಳಿಕೆ ನವೆಂಬರ್ ಕ್ರಾಂತಿಗೆ ಕಿಚ್ಚು ಹೊತ್ತಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಫೈಟ್ ಶುರುವಾದ ಬೆನ್ನಲ್ಲೇ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಘೋಷಣೆ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸಿದ್ದು ನಂತರ ಸಚಿವ ಸತೀಶ್ ಜಾರಕಿಹೊಳಿಯವರೇ ಉತ್ತರಾಧಿಕಾರಿ ಅಂತ ಸಿದ್ದು ಪುತ್ರ ಯತೀಂದ್ರ ಘೋಷಣೆ ಮಾಡಿರೋದು ಕೈಪಡೆಯಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ಸಿಎಂ ಆಗೋ ಕನಸು ಕಾಣ್ತಾ ಇರೋ ವೇಳೆಯಲ್ಲಿ ಉತ್ತರಾಧಿಕಾರಿಯ ಘೋಷಣೆಗೆ ಸಿಎಂ ಬಣ ಬಹುಪರಾಕಂತಿದೆ. ಸಚಿವ ಸತೀಶ್ ಜಾರಕಿಹೊಳಿ, ನಾನು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಲ್ಲ, ಅದನ್ನ ಜನರು ಹಾಗೂ ಪಕ್ಷ ಹೇಳಬೇಕು ಅಂತಿದ್ರೆ ಗೃಹ ಸಚಿವ ಪರಮೇಶ್ವರ್ ಯತೀಂದ್ರ ಮಾತಲ್ಲಿ ತಪ್ಪಿಲ್ಲ ಎಂದಿದ್ದಾರೆ. ಎಂಬಿ ಪಾಟೀಲ್ ಖಂಡ್ರೆ ಸಹ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಇದಾಗ್ತಾ ಇದೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ, ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದ್ಯಾ? ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತೊಂದು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆಶಿ ಒಂದೆಡೆ ಟೆಂಪಲ್ ರನ್ ನಡೆಸುತ್ತಾ ಸಿಎಂ ಸ್ಥಾನಕ್ಕೇರಲು ರೆಡಿಯಾಗ್ತಿರುವ ವೇಳೆಯಲ್ಲೇ ಇತ್ತ ಸಿದ್ದರಾಮಯ್ಯ ಬಣ ಬೇರೆಯದ್ದೇ ತಂತ್ರ ಹೆಣೆಯುತ್ತಿದೆಯಾ ಅನ್ನೋದು ಚರ್ಚೆಗೆ ಕಾರಣವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಉರುಳಿಸಿರುವ ದಾಳಕ್ಕೆ ಡಿಸಿಎಂ ಡಿಕೆಶಿ ಬಣ ಮಾತ್ರ ಬೆಂಕಿ ಉಗುಳುತ್ತಿದೆ. ಯತೀಂದ್ರ ಹೇಳಿಕೆ ಒಂದು ರೀತಿಯ ಎಳಸು ಸ್ಟೇಟ್ಮೆಂಟ್ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರೋ ಮೂಲಕ ನಮ್ಮದು ಬಲಾತ್ಕಾರ, ಅವರದ್ದು ಚಮತ್ಕಾರವ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರೆ, ಡಿಕೆಶಿ ಬಣದ ಮತ್ತೊಬ್ಬ ಪರಮಾಪ್ತ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ.
ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗ್ಬೇಡ್ದು ಅಂತ ನಾನು ಚೌಕಟ್ಟು ಶಿಸ್ತು ಅವ್ರಿಗೆ ಅನ್ವಯಿಸಲ್ವಾ ಸರ್? ಅಂದ್ರೆ ನಿಮ್ಗೆಲ್ಲ ನೋಟಿಸ್ ಕೊಡ್ತಾರೆ ಕೆಪಿಸಿಸಿಯಿಂದ. ಅಂದ್ರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಏನೋ ಹೇಳ್ತಾರೆ, ಕ್ರಮ ಇಲ್ಲ ಅಂತ ಹೇಳಿ. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳ್ಬೇಡ್ದು. ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಪಕ್ಷ. ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೆ, ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಹೇಳಿದ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿದ್ದು ಮಾತ್ರ ಸುಳ್ಳಲ್ಲ. ಆದ್ರೆ ನವೆಂಬರ್ ವೇಳೆಯೇ ಪಟ್ಟಕ್ಕಾಗಿ ಫೈಟ್ ಶುರುವಾದ ಬೆನ್ನಲ್ಲೇ ಬಿಗ್ ಫೈಟ್ ಶುರುವಾಗಿರೋದು, ಒಬ್ಬರ ವಿರುದ್ಧ ಮತ್ತೊಬ್ಬರು ತಂತ್ರಗಾರಿಕೆ, ದಾಳ ಪ್ರತಿದಾಳ ಉರುಳಿಸುತ್ತಿರೋದು ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.